ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಗಜೇಂದ್ರ ಮೋಕ್ಷದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವೋತ್ತಮ ಪರಮಪುರುಷನನ್ನು ಕುರಿತಾಗಿ ಗಜೇಂದ್ರನು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾನೆ. ದೇವೋತ್ತಮ ಪರಮಪುರುಷನು ಎಲ್ಲದಕ್ಕಿಂತಲೂ ಮೇಲೆ ಇದ್ದಾನೆ ಎಂದು ವೇದ ಮಂತ್ರಗಳಿಂದ ನಾವು ತಿಳಿಯುತ್ತೇವೆ. ಅವನು ಪರಮಪ್ರಭು. ಆತನು ಎಲ್ಲ ದೇವತೆಗಳಿಗೂ ಮಿಗಿಲಾಗಿದ್ದಾನೆ. ಅವನೇ ಪರಮನಿಯಾಮಕ. ಅವನ ಶಕ್ತಿಯ ಪ್ರಭಾವದಿಂದ ಸಮಸ್ತವೂ ಮಾಯವಾದಾಗ ಬ್ರಹ್ಮಾಂಡದಲ್ಲಿ ಗಾಢಾಂಧಕಾರ ಪರಿಸ್ಥಿತಿ ಉಂಟಾಗುತ್ತದೆ. ಪರಮಪ್ರಭುವಾದರೋ ಸೂರ್ಯಪ್ರಕಾಶವಾಗಿರುತ್ತಾನೆ. ಇದು ವೇದ ಮಂತ್ರಗಳಲ್ಲೂ ದೃಢಪಟ್ಟಿದೆ. ಆದಿತ್ಯವರ್ಣಂ ತಮಸಾ ಪರಸ್ತಾತ್. ನಮ್ಮ ದೈನಂದಿನ ಅನುಭವದಲ್ಲೇ ಆದಂತೆ ಭೂಮಿಯ ಒಂದು ಭಾಗದಲ್ಲಿ ನಾವು ಕತ್ತಲಲ್ಲಿ ಇರುವಾಗ ಸೂರ್ಯನು ಆಕಾಶದಲ್ಲಿ ಬೇರೆಲ್ಲೋ ಎಂದಿನಂತೆ ಪ್ರಕಾಶಮಾನವಾಗಿರುತ್ತಾನೆ. ಅದೇ ಪ್ರಕಾರವಾಗಿ ಪರಮೋನ್ನತ ಸೂರ್ಯನಾದ ದೇವೋತ್ತಮ ಪರಮಪುರುಷನು ಸದಾ ಪ್ರಕಾಶಮಾನವಾಗಿರುತ್ತಾನೆ. ಸಮಸ್ತ ಬ್ರಹ್ಮಾಂಡದ ಪ್ರಕಟ ರೂಪವೇ ಕಾಲಕ್ರಮದಲ್ಲಿ ನಾಶ ಹೊಂದಿದರೂ ಕೂಡ ಪರಮಪುರುಷನು ಸದಾ ಪ್ರಕಾಶಮಾನವಾಗಿರುತ್ತಾನೆ. ಗಜೇಂದ್ರನು ಭಗವಂತನನ್ನು ಕುರಿತಾಗಿ ಈ ರೀತಿ ಪ್ರಾರ್ಥಿಸುತ್ತಾನೆ. ನಾಯಸ್ಯ ದೇವಾ ಋಷಯ ಪದಂ ವಿದು ಜಂತು ಪುನಃ ಕೋರ್ಹತಿ ಗಂತು ಮೀರಿತುಂ ಯಥಾ ನಟಸ್ಯ ಆಕೃತಿಭಿಃ ವಿಚೇಷ್ಟತಾ ದುರತ್ಯಯ ಅನುಕ್ರಮಣ ಸ ಮಾವತು. ಆಕರ್ಷಕ ಉಡುಪುಗಳನ್ನು ಧರಿಸಿ ನಾನಾ ಚಲನವಲನಗಳಿಂದ ರಂಗಮಂಟಪದ ಮೇಲೆ ನರ್ತಿಸುತ್ತಿರುವ ಕಲಾವಿದನನ್ನು ಪ್ರೇಕ್ಷಕರು ಗುರುತು ಹಿಡಿಯಲಾರರು. ಹಾಗೆಯೇ ಪರಮ ಕಲಾವಿದನ ಕ್ರಿಯೆಗಳು ಮತ್ತು ಲಕ್ಷಣಗಳನ್ನು ದೇವತೆಗಳು ಅಥವಾ ಮಹರ್ಷಿಗಳು ಕೂಡ ಅರ್ಥ ಮಾಡಿಕೊಳ್ಳಲಾರರು. ಇನ್ನು ಪ್ರಾಣಿಗಳಂತೆ ಬುದ್ಧಿಹೀನರೆಂದಂತೂ ಖಂಡಿತ ಸಾಧ್ಯವಿಲ್ಲ. ದೇವತೆಗಳು ಮತ್ತು ಋಷಿಗಳಾಗಲಿ ಅಥವಾ ಬುದ್ಧಿಹೀನರಾಗಲಿ ಭಗವಂತನ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಅವನ ವಾಸ್ತವಿಕ ಸ್ಥಿತಿಯನ್ನು ಮಾತುಗಳಲ್ಲಿ ವ್ಯಕ್ತಪಡಿಸಲಾರರು. ಅಂತಹ ದೇವೋತ್ತಮ ಪರಮಪುರುಷನು ನನಗೆ ರಕ್ಷಣೆಯನ್ನು ಕೊಡಲಿ. ಗಜೇಂದ್ರನಂತೆ ಇದೇ ಬಗೆಯ ತಿಳುವಳಿಕೆಯನ್ನು ಕುಂತಿದೇವಿಯು ವ್ಯಕ್ತಪಡಿಸಿದ್ದಳು. ಪರಮಪ್ರಭುವು ಒಳಗೂ ಹೊರಗೂ ಎಲ್ಲೆಡೆಯೂ ಇದ್ದಾನೆ. ಅವನು ಹೃದಯದಲ್ಲಿಯೂ ಇದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಪರಮಪ್ರಭುವನ್ನು ತನ್ನ ಹೃದಯದಲ್ಲಿ ಕಾಣಬಹುದು ಎಂದು ಸೂಚಿಸಲಾಗಿದೆ. ಅವನನ್ನು ಕಾಣಲು ಪ್ರಯತ್ನಿಸುತ್ತಿರುವ ಅನೇಕಾನೇಕ ಯೋಗಿಗಳಿದ್ದಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ. ಇಷ್ಟಾದರೂ ಮಹಾಯೋಗಿಗಳು, ದೇವತೆಗಳು, ಸಾಧುಗಳು ಮತ್ತು ಋಷಿಗಳು ಕೂಡ ಆ ಮಹಾಕಲಾವಿದನ ದೈಹಿಕ ಲಕ್ಷಣಗಳನ್ನು ಅರಿಯಲು ಅಶಕ್ತರಾಗಿದ್ದಾರೆ. ಅವನ ಚಲನವಲನಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಿಲ್ಲ. ಇನ್ನು ಲೌಕಿಕ ಪ್ರಪಂಚದ ದಾರ್ಶನಿಕರೆನಿಸಿಕೊಳ್ಳುವ ಊಹಾತ್ಮಕ ಚಿಂತಕರ ಪಾಡೇನು? ಅವರಿಗೆ ಅವನನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಪರಮಪ್ರಭುವು ನಮಗೆ ಉಪದೇಶಿಸಲು ದಯೆಯಿಟ್ಟು ಅವತಾರವೆತ್ತಿ ಹೇಳುವ ಮಾತುಗಳನ್ನು ನಾವು ಸ್ವೀಕರಿಸಬೇಕು. ನಾವು ಭಗವಾನ್ ರಾಮಚಂದ್ರ, ಭಗವಾನ್ ಶ್ರೀಕೃಷ್ಣ, ಶ್ರೀ ಚೈತನ್ಯ ಮಹಾಪ್ರಭುಗಳು ಇವರುಗಳ ನುಡಿಗಳನ್ನು ಮರುಮಾತಿಲ್ಲದೆ ಒಪ್ಪಿ ಅವರು ನಡೆದ ಹಾದಿಯನ್ನು ಅನುಸರಿಸಬೇಕು. ಆಗ ಅವರ ಅವತಾರಗಳ ಉದ್ದೇಶವನ್ನು ತಿಳಿಯಲು ನಮಗೆ ಸಾಧ್ಯವಾಗಬಹುದು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಭಗವಂತನ ಅನುಗ್ರಹದಿಂದ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಮಾನವನು ಲೌಕಿಕ ದೇಹದಲ್ಲಿಯೇ ಕೂಡಲೇ ಬಿಡುಗಡೆ ಹೊಂದುವನು. ಅನಂತರ ಲೌಕಿಕ ದೇಹಕ್ಕೆ ಯಾವ ಕ್ರಿಯೆಗಳೂ ಇರುವುದಿಲ್ಲ. ದೇಹದಿಂದ ಏನಾದರೂ ಕ್ರಿಯೆಗಳು ನಡೆದರೆ ಅವು ಕೃಷ್ಣ ಪ್ರಜ್ಞೆಯ ಕಾರ್ಯಗಳಾಗಿರುತ್ತವೆ. ಈ ರೀತಿಯಲ್ಲಿ ವ್ಯಕ್ತಿಯು ತನ್ನ ದೇಹವನ್ನು ತ್ಯಜಿಸಿ ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ದಿದೃಕ್ಷವೋ ಯಸ್ಯ ಪದಂ ಸುಮಂಗಲಂ ವಿಮುಕ್ತ ಸಂಗ ಮುನಯಾ ಸುಸಾಧವಃ ಚರಂತ್ಯಲೋಕ ವ್ರತಮವ್ರಣಂ ವನೇ ಭೂತಾತ್ಮ ಭೂತಾ ಸುಹೃದ ಸಮೇ ಗತಿಃ. ಸಕಲ ಜೀವಿಗಳನ್ನು ಸಮಾನವಾಗಿ ಕಾಣುವವರು, ಪ್ರತಿಯೊಬ್ಬರೊಡನೆಯೂ ಸ್ನೇಹಭಾವದಿಂದ ಇರುವವರು, ಅರಣ್ಯದಲ್ಲಿ ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ವ್ರತಗಳನ್ನು ನಿಷ್ಕಳಂಕವಾಗಿ ಆಚರಿಸಿದವರೂ ಆದ ವಿರಾಗಿಗಳು ಹಾಗೂ ಮಹರ್ಷಿಗಳು ದೇವೋತ್ತಮ ಪರಮಪುರುಷನ ಸಕಲ ಮಂಗಳಕರ ಪಾದಪದ್ಮಗಳನ್ನು ನೋಡಲು ಬಯಸುತ್ತಾರೆ. ಆ ದೇವೋತ್ತಮ ಪರಮಪುರುಷನೇ ನನ್ನ ಗುರಿಯಾಗಲಿ. ಭಕ್ತರ ಅಥವಾ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿದ ವ್ಯಕ್ತಿಗಳ ಅರ್ಹತೆಯನ್ನು ಇಲ್ಲಿ ವರ್ಣಿಸಲಾಗಿದೆ. ಭಕ್ತರಾದವರು ಮೇಲುವರ್ಗ ಕೀಳುವರ್ಗ ಎಂದು ವ್ಯತ್ಯಾಸವನ್ನು ನೋಡದೆ ಪ್ರತಿಯೊಬ್ಬರ ಬಗೆಗೂ ಸದಾ ಸಮಾನ ಭಾವವನ್ನು ತಾಳುತ್ತಾರೆ. ಪಂಡಿತ ಸಮದರ್ಶಿನಃ. ಅವರು ಪ್ರತಿಯೊಬ್ಬರನ್ನೂ ಪರಮಪ್ರಭುವಿನ ವಿಭಿನ್ನಾಂಶವಾದ ಚೇತನಾತ್ಮನನ್ನಾಗಿ ಕಾಣುತ್ತಾರೆ.
ಹೀಗೆ ಅವರು ದೇವೋತ್ತಮ ಪರಮಪುರುಷನನ್ನು ಅರಸಲು ಸಮರ್ಥರಾಗಿರುತ್ತಾರೆ. ದೇವೋತ್ತಮ ಪರಮಪುರುಷನು ಎಲ್ಲರ ಮಿತ್ರನೆಂದು ಅರಿತುಕೊಂಡು ಸುಹೃದಂ ಸರ್ವಭೂತಾನಾಂ ಪರಮಪ್ರಭುವಿನ ಪರವಾಗಿ ಪ್ರತಿಯೊಬ್ಬರ ಮಿತ್ರರಾಗಿ ನಡೆದುಕೊಳ್ಳುತ್ತಾರೆ. ರಾಷ್ಟ್ರಗಳಲ್ಲಿ ವ್ಯತ್ಯಾಸ ಬಗೆಯದೆ, ಒಂದು ಜನಾಂಗಕ್ಕೂ ಮತ್ತೊಂದಕ್ಕೂ ವ್ಯತ್ಯಾಸವನ್ನು ಎಣಿಸದೆ ಭಗವದ್ಗೀತೆಯ ಬೋಧನೆಯಾದ ಕೃಷ್ಣ ಪ್ರಜ್ಞೆಯನ್ನು ಎಲ್ಲೆಡೆ ಬೋಧಿಸುತ್ತಾರೆ. ಹೀಗೆ ಅವರು ಪ್ರಭುವಿನ ಪಾದಪದ್ಮಗಳನ್ನು ನೋಡಲು ಸಮರ್ಥರಾಗಿದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವ ಅಂತಹ ಬೋಧಕರನ್ನು ಪರಮಹಂಸರು ಎಂದು ಕರೆಯುತ್ತಾರೆ. ವಿಮುಕ್ತ ಸಂಘ ಎಂಬ ಶಬ್ದಗಳಿಂದ ಸೂಚಿತವಾಗುವ ಹಾಗೆ ಅವರಿಗೂ ಲೌಕಿಕ ಸ್ಥಿತಿಗಳಿಗೂ ಯಾವ ಸಂಬಂಧವೂ ಇಲ್ಲ. ದೇವೋತ್ತಮ ಪರಮಪುರುಷನನ್ನು ಕಾಣಬೇಕೆಂದರೆ ವ್ಯಕ್ತಿಯು ಅಂತಹ ಭಕ್ತರನ್ನು ಆಶ್ರಯಿಸಬೇಕು. ನ ವಿದ್ಯತೆ ಯಸ್ಯ ಚ ಜನ್ಮ ಕರ್ಮವಾ ನ ನಾಮರೂಪೇ ಗುಣದೋಷ ಏವವಾ ತಥಾಪಿ ಲೋಕಾಪ್ಯಯ ಸಂಭವಾಯಯ ಸ್ವಮಾಯಯ ತಾನ್ಯನುಕಾಲ ಮೃಚ್ಛತಿ ತಸ್ಮೈ ನಮ ಪರೇಶಾಯ ಬ್ರಹ್ಮಣೇನಂತ ಶಕ್ತಯೇ ಅರೂಪಾಯೋರುರೂಪಾಯ ನಮ ಆಶ್ಚರ್ಯ ಕರ್ಮಣೆ. ದೇವೋತ್ತಮ ಪರಮಪುರುಷನಿಗೆ ಲೌಕಿಕ ಜನ್ಮ, ಕರ್ಮ, ನಾಮ, ರೂಪ, ಗುಣ ಅಥವಾ ದೋಷಗಳಿಲ್ಲ. ಯಾವ ಉದ್ದೇಶಕ್ಕಾಗಿ ಈ ಲೌಕಿಕ ಪ್ರಪಂಚವನ್ನು ಸೃಷ್ಟಿಸಲಾಗಿದೆಯೋ ಮತ್ತು ನಾಶಗೊಳಿಸಲಾಗುವುದೋ ಆ ಉದ್ದೇಶವನ್ನು ಈಡೇರಿಸಲು ಅವನು ತನ್ನ ಮೂಲ ಅಂತರಂಗ ಶಕ್ತಿಯಿಂದ ರಾಮ ಅಥವಾ ಭಗವಾನ್ ಶ್ರೀಕೃಷ್ಣನಂತೆ ಮಾನವ ರೂಪದಲ್ಲಿ ಬರುತ್ತಾನೆ. ಅವನಲ್ಲಿ ಅಪಾರ ಶಕ್ತಿ ಇದೆ. ಲೌಕಿಕ ಕಶ್ಮಲಗಳಿಂದ ಮುಕ್ತವಾದ ನಾನಾ ರೂಪಗಳಲ್ಲಿ ಅವನು ಆಶ್ಚರ್ಯಕರವಾಗಿ ಕಾರ್ಯ ಮಾಡುತ್ತಾನೆ. ಅವನೇ ಪರಬ್ರಹ್ಮನು. ಅವನಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ವಿಷ್ಣು ಪುರಾಣದಲ್ಲಿ ಗುಣಾಂಶ್ಚ ದೋಷಾಂಶ್ಚ ಮುನೇ ವ್ಯತೀತ ಸಮಸ್ತ ಕಲ್ಯಾಣ ಗುಣಾತ್ಮಕೋಹಿ ಎಂದು ಹೇಳಲಾಗಿದೆ. ದೇವೋತ್ತಮ ಪರಮಪುರುಷನಿಗೆ ಲೌಕಿಕ ರೂಪವಾಗಲಿ ಗುಣಗಳಾಗಲಿ ದೋಷಗಳಾಗಲಿ ಇಲ್ಲ. ಅವನು ಆಧ್ಯಾತ್ಮಿಕ ಸ್ವರೂಪ. ಸಕಲ ಆಧ್ಯಾತ್ಮಿಕ ಗುಣಗಳಿಗೂ ಅವನೇ ಏಕಮೇವ ನಿಧಿ. ದೇವೋತ್ತಮ ಪರಮಪುರುಷನು ಭಗವದ್ಗೀತೆಯಲ್ಲಿ ಹೇಳಿದಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಭಕ್ತರನ್ನು ರಕ್ಷಿಸುವ ಮತ್ತು ಅಸುರರನ್ನು ಸಂಹರಿಸುವ ಭಗವಂತನ ಕಾರ್ಯಗಳು ಲೋಕೋತ್ತರವಾದವುಗಳು. ದೇವೋತ್ತಮ ಪರಮಪುರುಷನಿಂದ ನಾಶವಾದವನು ರಕ್ಷಿತನಾದ ಭಕ್ತನು ಪಡೆದ ಫಲವನ್ನೇ ಪಡೆಯುತ್ತಾನೆ. ಅವರಿಬ್ಬರೂ ದಿವ್ಯವಾದ ಉನ್ನತಿಯನ್ನು ಪಡೆಯುತ್ತಾರೆ. ಒಂದೇ ಒಂದು ವ್ಯತ್ಯಾಸವೆಂದರೆ ಭಕ್ತನು ನೇರವಾಗಿ ಆಧ್ಯಾತ್ಮಿಕ ಲೋಕಗಳಿಗೆ ಹೋಗಿ ಪರಮಪ್ರಭುವಿನ ಸಂಗಾತಿಯಾಗುತ್ತಾನೆ. ಆದರೆ ಅಸುರರು ಭಗವಂತನ ನಿರಾಕಾರ ಜ್ಯೋತಿಯಾದ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ. ಒಟ್ಟಿನಲ್ಲಿ ಅವರಿಬ್ಬರೂ ದಿವ್ಯ ಉನ್ನತಿಯನ್ನು ಪಡೆಯುತ್ತಾರೆ. ಭಗವಂತನು ಅಸುರರನ್ನು ಕೊಲ್ಲುವುದು ಅಥವಾ ನಾಶ ಮಾಡುವುದು ಈ ಲೌಕಿಕ ಪ್ರಪಂಚದಲ್ಲಿ ನಡೆಯುವ ಕೊಲೆಗಳಂತಲ್ಲ. ಅವನು ಪ್ರಕೃತಿ ಗುಣಗಳ ವ್ಯಾಪ್ತಿಯಲ್ಲಿ ವರ್ತಿಸಿದಂತೆ ಕಂಡುಬಂದರೂ ಪ್ರಕೃತಿ ಗುಣಗಳಿಗೆ ಅತೀತನಾದ ನಿರ್ಗುಣನಾಗಿದ್ದಾನೆ. ಅವನ ಹೆಸರು ಲೌಕಿಕವಲ್ಲ. ಹಾಗಿಲ್ಲದೇ ಇದ್ದಲ್ಲಿ ಹರೇ ಕೃಷ್ಣ ಹರೇ ರಾಮ ಜಪದಿಂದ ವ್ಯಕ್ತಿಯು ಹೇಗೆ ತಾನೇ ಮೋಕ್ಷವನ್ನು ಪಡೆಯುತ್ತಾನೆ? ಭಗವಂತನ ಹೆಸರುಗಳಾದ ರಾಮ, ಕೃಷ್ಣ ಮುಂತಾದವುಗಳು ರಾಮಕೃಷ್ಣರೆಂಬ ವ್ಯಕ್ತಿಗಳಿಂದ ಬೇರೆಯಲ್ಲ. ಹೀಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಯು ದೇವೋತ್ತಮ ಪರಮಪುರುಷನಾದ ರಾಮ ಮತ್ತು ಕೃಷ್ಣರೊಡನೆ ನಿರಂತರ ಸಾಹಚರ್ಯವನ್ನು ಹೊಂದುತ್ತಾನೆ. ಈ ರೀತಿ ಮುಕ್ತಿಯನ್ನು ಹೊಂದುತ್ತಾನೆ. ಇದಕ್ಕೆ ಒಂದು ಪ್ರತ್ಯಕ್ಷ ಉದಾಹರಣೆಯೆಂದರೆ ಅಜಾಮಿಳ. ಅವನು ಕೇವಲ ನಾರಾಯಣ ಎಂಬ ನಾಮವನ್ನು ಜಪಿಸುವ ಮೂಲಕ ತನ್ನ ಕಾರ್ಯಗಳಿಗೆ ಅತೀತನಾಗಿದ್ದನು. ಇದು ಅಜಾಮಿಳನ ವಿಷಯದಲ್ಲಿ ಸತ್ಯವಾಗಿದ್ದರೆ ಇನ್ನು ಪರಮಪ್ರಭುವಿನ ಬಗೆಗೆ ಹೇಳುವುದೇನು? ಭಗವಂತನು ಈ ಲೌಕಿಕ ಪ್ರಪಂಚಕ್ಕೆ ಬಂದಾಗ ಅವನು ಜಡವಸ್ತುವಿನ ಉತ್ಪನ್ನವಾಗುವುದಿಲ್ಲ. ಭಗವದ್ಗೀತೆಯ ಉದ್ದಕ್ಕೂ ಈ ಮಾತು ದೃಢಪಟ್ಟಿದೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ. ಆದುದರಿಂದ ದೇವೋತ್ತಮ ಪರಮಪುರುಷನು ನಮ್ಮ ಒಳಿತಿಗಾಗಿ ಲೋಕೋತ್ತರವಾಗಿ ಕಾರ್ಯ ಮಾಡಲು ಅವತರಿಸಿ ಬಂದಾಗ ನಾವು ಅವನನ್ನು ಸಾಮಾನ್ಯ ಮಾನವ ಜೀವಿ ಎಂದು ಪರಿಗಣಿಸಬಾರದು. ಭಗವಂತನು ಬಂದಾಗ ತನ್ನ ಆಧ್ಯಾತ್ಮಿಕ ಶಕ್ತಿಯ ಆಧಾರದ ಮೇಲೆ ಹಾಗೆ ಬರುತ್ತಾನೆ. ಸಂಭವಾಮಿ ಆತ್ಮಮಾಯಯ. ಲೌಕಿಕ ಶಕ್ತಿಯಲ್ಲಿ ಬರಲು ಅವನಿಗೆ ಒತ್ತಾಯವಿಲ್ಲದೇ ಇರುವುದರಿಂದ ಅವನು ಸದಾ ದಿವ್ಯನಾಗಿರುತ್ತಾನೆ. ಪರಮಪ್ರಭುವನ್ನು ಒಬ್ಬ ಸಾಮಾನ್ಯ ಮನುಷ್ಯನೆಂದು ನಾವು ಭಾವಿಸಬಾರದು. ಲೌಕಿಕ ನಾಮಗಳು ಮತ್ತು ರೂಪಗಳು ಕಲುಷಿತವಾಗಿರುತ್ತವೆ. ಆದರೆ ಆಧ್ಯಾತ್ಮಿಕ ನಾಮ ಮತ್ತು ಆಧ್ಯಾತ್ಮಿಕ ರೂಪವು ಲೋಕೋತ್ತರವಾಗಿರುತ್ತದೆ. ನಮ ಆತ್ಮ ಪ್ರದೀಪಾಯ ಸಾಕ್ಷಿಣೇ ಪರಮಾತ್ಮನೇ ನಮೋ ಗಿರಾಂ ವಿದೂರಾಯ ಮನಸಶ್ಚೇತಸಾಮ್ಯಪಿ. ಆತ್ಮವನ್ನು ಬೆಳಗಿಸುವ ಪ್ರತಿಯೊಬ್ಬರ ಹೃದಯದಲ್ಲೂ ಸಾಕ್ಷಿ ರೂಪದಲ್ಲಿರುವ ಪರಮಾತ್ಮನು ವ್ಯಕ್ತಿಗತ ಆತ್ಮನಿಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತಾನೆ.
ಮನೋವಾಕ್ ಪ್ರಜ್ಞೆಗಳ ಕಾರ್ಯಗಳಿಂದ ಅವನನ್ನು ನಿಲುಕಲಾಗುವುದಿಲ್ಲ. ಅಂತಹ ದೇವೋತ್ತಮ ಪರಮಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಗಜೇಂದ್ರನು ಭಗವಂತನ ಕುರಿತಾಗಿ ಮಾಡಿದ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.